ಇವತ್ತು ನಾನು ಮಾಡಿದ ಸಿಹಿ ಹೇಗಿತ್ತ ಬಂಗಾರಿ? ಯಾವ ಸಿಹಿ? ನೀನು ಯಾವ ಮಾಡಿದ್ದೆ? ಅವಾಗ್ಲೇ ಮಾಡಿರ್ಲಿಲ್ವಾ? ಅಜ್ಜಿ ಹೇಳಿದ್ರಲ್ಲ ನೀನು ಚೆನ್ನಾಗಿ ತಿಂದೆ. ವಾ ಅದ ಅದು ಸಿಹಿನ ಮತ್ ಖಾರ ಜಾಸ್ತಿ ಆಗಿತ್ತು. ಸಿಹಿಗೆ ಯಾರಾದ್ರೂ ಖಾರ ಹಾಕ್ತಾರೇನೋ? ನನ್ನನ್ನೇ ರೇಗಿಸ್ತೀಯಾ? ನೀ ಹಾಕಿದ್ಯಲ್ಲ. ನಾನು ಯಾವಾಗ ಹಾಕ್ತೆ? ಬಿಡೆ 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 ಮೇಷ್ಟಮ್ಮ, ಜಾಜಿ ಏನ್ ವಿಶೇಷ? ಇಷ್ಟು ಖುಷಿಯಾಗಿದೆಯಲ್ಲ? ಅದು ಬಂಗಾರಿ ಇದಾನಲ್ಲ, ನಾನ್ ಮಾಡಿರೋ ಸಿಹಿ ಖಾರ ಇದೆ ಅಂತ ಹೇಳ್ತಿದ್ದಾನೆ. ಸುಖದ ಉತ್ತುಂಗದಲ್ಲಿದ್ದಾಗ ಆ ಸುಖವನ್ನ ಬಿಟ್ಟು ಬೇರೆ ಯಾವುದು ಪತ್ತೆ ಅನಿಸೋದಿಲ್ಲ ಅಲ್ವಾ ಜಾಜಿ? ಏನ್ ಹೇಳ್ತಿದ್ಯಾ ವಿರೂಪಾಕ್ಷ? ದೇವಿಕಾ ಮತ್ತೆ ಬಂಗಾರಿ ಮಧ್ಯ ನಡಿಬೇಕಾದ ಪ್ರಸ್ತುತದಲ್ಲಿ ನಿನ್ನ ಮಗ ಹೇಗ್ ಬಂದ? ಹೇಗೆ ಅಂತ ಹೇಳಿ, ಹೇಗಾಯ್ತು ಅಂತ ನನ್ನ ಬಾಯಿಂದ ನಾನೇ ಹೇಗೆ ಹೇಳಿ? ನನ್ನ ತಂಗಿ ಮಾಡಿದ ಎಡವಟ್ಟಿಂದ ಇದೆಲ್ಲ ಆಯ್ತು. ಅಲ್ಲಿರೋದು ಜಾಜಿ ಅಂತ ತಿಳ್ಕೊಂಡು ಬಂಗಾರಿನೂ ಜಾಜಿನೂ ಸಂಪರ್ಕ ಬೆಳೆಸಬಾರ್ದು ಅಂತ ಹೇಳಿ ಬಂಗಾರಿನ ಅಲ್ಲಿಂದ ಅಪಹರಿಸಿ ಚಂದ್ರಾಧರನ್ನ ಪ್ರಸ್ತುತ ಕೋಣೆ ಕಳಿಸಿದ್ಲು. ನನ್ನ ಯೋಚನೆಗಳೆಲ್ಲ ಹಾಳಾಗೋಯ್ತು. ನಮ್ಮ ಮನೆಯವರೇ ನನಗೆ ಮೋಸ ಮಾಡಿಬಿಟ್ರು, ಕಣಕಿ ಮೋಸ ಮಾಡಿಬಿಟ್ರು. ನನ್ನ ಪ್ರಯತ್ನ ವಿಫಲವಾಯ್ತು. ಜಾಜಿ ಬಂಗಾರಿ ಒಂದಾಗಾಯ್ತು. ಹಾಳಾದ್ದು ನನ್ನ ಕರ್ಮಕ್ಕೆ ನಾನು ಕಳಿಸಿದ ದೇವಿಕಾನೇ ನನ್ನ ಮಗನ ಜೊತೆ ಸಂಪರ್ಕ ಬೆಳೆಸೋ ಹಾಗಾಯ್ತು. ಎಲ್ಲ ಹಾಳಾಗೋಯ್ತು. ವಿರೂಪಾಕ್ಷ, ನೀನು ನಿನ್ನ ತಂಗಿ ನಿನ್ನ ಮಗ ಸೇರ್ಕೊಂಡು ಕಳ್ಳಾಟ ಆಡ್ತಿದ್ದೀರಾ. ನೀನೊಂದು ತಂತ್ರ ಹೂಡೋದಂತೆ, ಅದಕ್ಕೆ ನಿನ್ನ ತಂಗಿ ಪ್ರತಿತಂತ್ರ ಹೂಡೋದಂತೆ. ಇದನ್ನೆಲ್ಲ ನಂಬ್ತಾ ಕೂರೋದಕ್ಕೆ ನನ್ನನ್ನ ಮುಠಾಳ ಅನ್ಕೊಂಡಿದ್ಯಾ ವಿರೂಪಾಕ್ಷ? ನಾನೇ ಏನಾದ್ರೂ ಮಾಡ್ತೀನಿ ಅಂತ ಪ್ರತಿ ಸಾರ್ತಿನೂ ಇಂಥ ಆಟಗಳನ್ನ ಆಡ್ತಾ ಬರ್ತಿದ್ಯಲ್ಲ. ನೀನ್ ಅನ್ಕೊಂಡಿದ್ದು ಯಾವುದು ಆಗೋದೇ ಇಲ್ಲ ವಿರೂಪಾಕ್ಷ. ಹೌದು ಹೌದು ಹೌದು, ನಾನು ಅನ್ಕೊಂಡಿದ್ದು ಯಾವುದು ಆಗ್ಲಿಲ್ಲ. ಏನೀಗ ಏನ್ ಮಾಡ್ಬೇಕಿವಾಗ? ನನ್ನನ್ನು ಬಿಟ್ಟು ಹೋಗ್ತಿರಲ್ಲ? ಹೋಗಿ ಹೋಗಿ ಹಿಂದೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್